ಜಿಲ್ಲೆಯಲ್ಲಂತೂ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿದೆ. ಕೊಪ್ಪಳದಲ್ಲಿ ಒಂದೇ ಒಂದು ಬಸ್ಸು ಸಂಚಾರ ಮಾಡಿಲ್ಲ ಅಂತ ಕೊಪ್ಪಳ ನಿಯಂತ್ರಣಾಧಿಕಾರಿ ರಾಜೇಂದ್ರ ಜಾಧವ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಯಾವ ಸಿಬ್ಬಂದಿಯೂ ಕೆಲಸಕ್ಕೆ ಬಂದಿಲ್ಲ. ಸಿಬ್ಬಂದಿಗೆ ಫೋನ್ ಮಾಡಿದ್ರೂ ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. ಜಿಲ್ಲಾಡಳಿತದಿಂದ ಪರ್ಯಾಯ ವ್ಯವಸ್ಥೆ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಎಂದು ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಒಂದು ಮುಷ್ಕರ ಕೊಪ್ಪಳದಲ್ಲೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದಲೂ ಕೂಡ ಒಂದೇ ಒಂದು ಬಸ್ ಕೂಡ ಸಂಚಾರವನ್ನ ಮಾಡ್ತಾ ಇಲ್ಲ. ನಾನು ಈಗ ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿದ್ದೀನಿ. ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡಬಹುದು. ಏನಂತಂದ್ರೆ ಬೆಳಗ್ಗೆಯಿಂದಲೂ ಕೂಡ ಅಕ್ಷರಶಃ ಒಂದೇ ಒಂದು ಬಸ್ಸು ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ಬಸ್ ಕೂಡ ಸಂಚಾರವನ್ನ ಮಾಡ್ತಾ ಇಲ್ಲ. ಜಿಲ್ಲೆಯಲ್ಲಿ 5 ಘಟಕಗಳಲ್ಲಿ ಇಷ್ಟೊತ್ತಿಗಾಗಲೇ 20 ಬಸ್ಗಳು ಸಂಚಾರವನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಬಸ್ ಸಂಚಾರವನ್ನು ಮಾಡಲ್ಲ. ಕೇವಲ ನಿನ್ನೆ ಹೋದಂತ ಬಸ್ಗಳು ಮಾತ್ರ ಬರ್ತಾ ಇದೆ ಹೊರತು ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಒಂದು ಬಸ್ಗಳು ಕೂಡ ಸಂಚಾರವನ್ನ ಮಾಡ್ತಾ ಇಲ್ಲ. ಇದರಿಂದಾಗಿ ಸಹಜವಾಗಿಯೇ ಬೆಳಗ್ಗೆಯಿಂದ ವಿವಿಧ ಊರುಗಳಿಗೆ ತೆರಳುವಂತ ಪ್ರಯಾಣಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಖಾಸಗಿ ವಾಹನ ಕೂಡ ಒಂದು ಪ್ಲಾಟ್ಫಾರ್ಮ್ಗೆ ಬಂದಿರತಕ್ಕಂಥದ್ದು. ಹೊಸಪೇಟೆಗೆ ತೆರಳುವಂತ ಒಂದು ಖಾಸಗಿ ವಾಹನ ಇದೀಗ ಬಂದಿರತಕ್ಕಂಥದ್ದು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತದೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಯಾಣಿಕರು ಕೂಡ ಒಂದು ಖಾಸಗಿ ವಾಹನಗಳಿಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಸಹಜವಾಗಿ ಶಕ್ತಿ ಯೋಜನೆ ಇರೋದ್ರಿಂದ ಮಹಿಳೆಗೆ ಉಚಿತವಾದ ಒಂದು ಪ್ರಯಾಣದಿಂದಾಗಿ ಹಣ ಕೊಟ್ಟು ಅದನ್ನು ವಿಶೇಷವಾಗಿ ಸಂದರ್ಭದಲ್ಲಿ ಹೆಚ್ಚಿನ ಹಣವನ್ನ ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಯಾರು ಕೂಡ ಆ ಒಂದು ಖಾಸಗಿ ವಾಹನಗಳಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಹೋಗ್ತಾ ಇಲ್ಲ. ನೋಡ್ಬೋದು ನಾವಿಲ್ಲ ವಿವಿಧ ಊರುಗಳಿಗೆ ತೆರಳುವಂತ ಪ್ರಯಾಣಿಕರು ಬಸ್ ಇರದೇ ಕಾರಣಕ್ಕಾಗಿ ತೊಂದರೆ ಅನುಭವಿಸ್ತಾರೆ. ಮತ್ತೊಂದು ಕಡೆ ಮಹಿಳೆಯರು ಕೂಡ ಇರ್ತಕ್ಕಂಥದ್ದು. ಅವರು ಕೂಡ ಬೇರೆ ಬೇರೆ ಊರುಗಳಿಗೆ ತೆರಳಬೇಕಾಗ್ತದೆ. ಆದ್ರೆ ಅವರು ಕೂಡ ಬಸ್ ಇರದೇನೆ ಇಲ್ಲ. ಹೀಗಾಗಿ ಅವ್ರನ್ನ ಮಾತಾಡೋಣ. ಹೇಳಿ, ನೀವು ಎಲ್ಲಿಗೆ ಹೋಗ್ಬೇಕಾಗಿತ್ತಮ್ಮ? ಎಷ್ಟೊತ್ತಿಗೆ ಬಂದಿದ್ರಿ ಏನು ಅಂತ? ನೀನ್ 6:30ಗೆ ಬಂದಿವ್ರಿ ಜಮಖಂಡಿಂದ ರೀ. ಬೆಳಗಿಗೆ ಬಂದ್ ಈ ಕಡೆ ಹುಲ್ಗ್ಯಾಮಗ್ ಬಂದ ಇಂದ ಇಲ್ಲಿ ಬಂದಿವಿ ನೋಡ್ರಿ. ಜಮಖಂಡಿಗೆ ಹೋಗುದ್ರಿ. ಈಗ ಬಸ್ ಇಲ್ಲಮ್ಮ, ನಿಮ್ಗೆ ಗೊತ್ತಿತ್ತ ಮುಂಚೆ ಬಸ್ ಇಲ್ಲ ಅಂತ ಹೇಳಿ? ಗೊತ್ತಿರ ನಾವ್ ಯಾಕೆ ಬರೋಣ ಅಣ್ಣಾರ, ಗೊತ್ತಿದ್ರೆ ಬಿಡ್ತಿದ್ವಿ, ಗೊತ್ತಿಲ್ಲ ಅಂತ ಬಂದಿವಿ. ಹೋಗ್ಬೇಕಂತ ಹೊಳೆ ಬಂದಿವಿ ನಾವು. ಈಗ ಅಮ್ಮ, ಈಗ ಅವರು ನಮಗ ಪಗಾರ ಜಾಸ್ತಿ ಮಾಡ್ಬೇಕು ಅಂತೇಳಿ ಅವ್ರು ಸ್ಟ್ರೈಕ್ ಮಾಡ್ಲಿಕ್ಕತ್ತಾರ. ಸರ್ಕಾರಕ್ಕೆ ನೀವೇನು ಹೇಳ್ತೀವಿ? ಅವ್ರಿಗೆ ಪಗಾರ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಒಂದ್ ಕಡೆ ಅವ್ರ ಹೆಣ್ಮಕ್ಳಿಗೆ ಫ್ರೀ ಕೊಡ್ಲಿಕ್ಕೆ ಅದಕ್ಕೆ ರೊಕ್ಕ ಕೊಡ್ತಾರ. ಆದ್ರೆ ದುಡಿಯೋರಿಗೆ ಅವ್ರು ರೊಕ್ಕ ಕೊಡ್ತಾ ಇಲ್ಲ. ಸರ್ಕಾರಕ್ಕೆ ನೀವು ಏನಂತ ಹೇಳ್ತೀರಿ? ಸರ್ಕಾರಕ್ಕೆ ಏನಂತ ಹೇಳ್ತೀರಿ ನೀವು? ಅವ್ರಿಗೆ ಪಗಾರ ಜಾಸ್ತಿ ಮಾಡ್ಬೇಕಂತೀರಾ ಏನು? ನಿಮ್ಗೆ ಇಲ್ಲಾಂದ್ರೆ ಬಸ್ ಬರಲ್ಲ ನಿಮ್ಗ? ಮಾಡಬೇಕ್ರಿ ದುಡ್ದವ್ರಿಗೆ ಜಾಸ್ತಿ ಮಾಡಬೇಕ್ರಿ. ಮತ್ತ ಅವ್ರು ಹಂಗ ಬರ್ತಾರನ್ರಿ, ದುಡ್ದವ್ರಿಗೆ ಪಗಾರ ಕೊಟ್ಟಾಗ ಬರ್ತಾರ್ರಿ. ಅಮ್ಮ, ಏನ್ ಹೇಳ್ತೀರಿ? ಈಗ ಸರ್ಕಾರ ಅವ್ರಿಗೆ ಪಗಾರ ಕೊಡ್ತಾ ಇಲ್ಲ, ಜಾಸ್ತಿ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಅವ್ರು ಮಾಡ್ಯಾರ. ಈ ಸರ್ಕಾರ ಅವ್ರಿಗೆ ಕೊಡ್ಬೇಕಲ್ಲ, ಕೊಟ್ರೆ ಅವ್ರು ಬಸ್ ಓಡಿಸ್ತಾರ. ದುಡಿತಾರೆ ಅಂದ್ರೆ ರೊಕ್ಕ ಕೊಡಬೇಕ್ರಿ. ಅವ್ರಿಗೆ ಪಗಾರ ಹೆಚ್ಚು ಮಾಡಬೇಕ್ರಿ, ಕೊಡಬೇಕ್ರಿ. ಮತ್ತು ಅವ್ರಿಗೆ ಹೆಂಗೆ ಬರ್ತಾರ್ರಿ ಅವ್ರಾರ. ಇದಿಷ್ಟು ಕೊಪ್ಪಳದಲ್ಲಿರ್ತಕ್ಕಂಥ ಪ್ರಯಾಣಿಕರ ಮಾತು. ಅಂದ್ರೆ ಸರ್ಕಾರ ಏನು ಸಾರಿಗೆ ನೌಕರರ ಅವರಿಗೆ ಪಗಾರವನ್ನ ಹೆಚ್ಚಿಗೆ ಮಾಡಬೇಕಂತ ಒಂದು ಕೆಲಸವನ್ನು ಕೂಡ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೊಪ್ಪಳದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಒಂದು ಬಸ್ ಕೂಡ ಸಂಚಾರ ಮಾಡಿಲ್ಲ. ಖಾಸಗಿ ವಾಹನಗಳು ಬಂದರೂ ಕೂಡ ಜನರು ಆ ಒಂದು ಖಾಸಗಿ ವಾಹನಗಳತ್ತ ಮಕ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಲ್ಗಾರೇಶ ನಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.